ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮಿಥುನ್ ಕನ್ನಡ ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾದರೆ ಲೇಟ್ ಮಾಡಿದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಇವಾಗ 8 o'clock ಆಗಿದೆ, 8 ಗಂಟೆ ಆಗಿದೆ. ಟೀ ಎಲ್ಲ ಕುಡಿದು ಆಯಿತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡಬೇಕು. ಅನ್ನ ಮಾಡಬೇಕು. ಅನ್ನ ಮಾಡಿಬಿಟ್ಟು ಸಾಂಬಾರಿದೆ, ತಡ್ನಿಕಾಳು ಅಂತೀವಲ್ವ, ಅದ್ರ ಸಾರು ಮಾಡಿದ್ದೆ ರಾತ್ರಿ. ಹಾಗೆ ಹಾಗಲಕಾಯಿ ಗೊಜ್ಜು ಮಾಡಿದ್ದೆ. ಸಾರೆಲ್ಲ ಇದೆ, ಆದರೆ ರೈಸ್ ಮಾಡಬೇಕು. ಆಮೇಲೆ ಬೀಟ್ರೋಟ್ ಪಲ್ಯ ಮಾಡಬೇಕು. ಆಮೇಲೆ ಇವಾಗ ಇದ್ರ ಸೀಸನ್ ಅಲ್ಲ, ಈರುಳ್ಳಿ ಹೂವು. ನಾವು ಈರುಳ್ಳಿ ಹೂವು ಅಂತೀವಿ. ಇದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಚಪಾತಿ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಹಾಗಾಗಿ ಇದ್ರದ್ದೊಂದು ಪಲ್ಯ ಮಾಡಬೇಕು. ಪಲ್ಯ ಮಾಡಿ ರೈಸ್ ಮಾಡಿದ್ರೆ ಆಯಿತು. ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ, ದೋಸೆ ಇವತ್ತಿನ ಬ್ರೇಕ್ಫಾಸ್ಟಿಗೆ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಒಂದು ಸೈಡು ಹಾಲು ಬಿಸಿ ಆಗೋಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಸಣ್ಣ ಮನೆ, ನಾವು ರೆಂಟಿಗೆ ಕೊಡಬೇಕು ಅಂತ ಈ ಮನೆ ಮಾಡಿದಿತ್ತು. ಇವಾಗ ನಾವೇ ಇದ್ದೀವಿ, ಹಾಗಾಗಿ ಸ್ವಲ್ಪ ಸಣ್ಣ ಮನೆ. ಹಾಗಾಗಿ ವಿಡಿಯೋ ಮಾಡೋಕ್ಕೆಲ್ಲ ಸಾಕಾಗಲ್ಲ. ಟ್ರೈಪಾಡ್ ಎಲ್ಲ ದೂರ ಇಟ್ಬಿಟ್ಟು ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ. ಕಿಚನ್ ಚಿಕ್ಕದಿದೆ, ಹಾಗಾಗಿ ಕಷ್ಟ ಆಗುತ್ತೆ ಈ ಥರ ಎಲ್ಲ ವ್ಲಾಗ್ ಮಾಡೋಕ್ಕೆ. ಸ್ವಲ್ಪ ದೊಡ್ಡ ಕಿಚನ್ ಎಲ್ಲ ಇದ್ರೆ ಟ್ರೈಪಾಡ್ನ ಸ್ವಲ್ಪ ದೂರ ಇಟ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ಬೋದು. ಹಿಂಗೆ ಮಾಡೋಕೆ ಸ್ವಲ್ಪ ಕಷ್ಟ. ನೋಡೋಣ, ಫ್ಯೂಚರಲ್ಲಿ ದೊಡ್ಡ ಮನೇಲಿ ದೊಡ್ಡ ಕಿಚನಲ್ಲಿ ವ್ಲಾಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಸದ್ಯಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡಬೇಕಷ್ಟೇ. ಓಕೆ, ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ತರಕಾರಿ ಕಟ್ ಮಾಡ್ಕೊತೀನಿ. ಈರುಳ್ಳಿ ಹೂವು ಹಾಗೆ ಬಿಟ್ಬಿಟ್ಟು ಪಲ್ಯ ಮಾಡೋಕ್ಕೆ. ಸ್ಪ್ರಿಂಗ್ ಆನಿಯನ್ ಅಂತಾರೆ. ಮತ್ತು ಈರುಳ್ಳಿ ಹೂವನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಮ್ಮನೆ ಕಿಚನಿಂದು ಸ್ಲ್ಯಾಬ್ ಎಲ್ಲ ಚೆನ್ನಾಗಿಲ್ಲ. ಇದು ಕಾವಿ ಅಂತಾರೆ ನೋಡಿ, ಆ ಥರ ಕಾವಿದು. ಅದರದ್ದು ಸ್ವಲ್ಪ ಪೈಂಟ್ ಎಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಚೆನ್ನಾಗಿ ಕಾಣಲ್ಲ ಅಂತೇಳ್ಬಿಟ್ಟು ನನಗೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಹಾಗಾಗಿ ಕುಕ್ಕಿಂಗಿಂದೆಲ್ಲ ವೀಡಿಯೋ ಮಾಡ್ತಾ ಇರಲಿಲ್ಲ. ನಾನು ಹಳೆ ವ್ಲಾಗ್ಸ್ ಎಲ್ಲ ನೋಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಎಷ್ಟು ಕುಕ್ಕಿಂಗಿಂದು ವ್ಲಾಗ್ನ ಮಾಡ್ತಾ ಇದ್ದೆ. ಆವಾಗ ಕಿಚನ್ ಚೆನ್ನಾಗಿತ್ತು, ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೆ. ಕಂಟಿನ್ಯೂಸ್ ಆಗಿ ಕುಕ್ಕಿಂಗ್ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಬೇಜಾರಾಗುತ್ತೆ ಈ ಥರ ಎಲ್ಲ ಚೆನ್ನಾಗಿಲ್ಲ ಅಂತ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಈ ಥರ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೇನು ಕಟ್ ಮಾಡ್ಕೊಳ್ಳೋದು ಬೇಡ. ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಬಿಟ್ರೆ ಬೆಂದಮೇಲೆ ಬಾಯಿಗೆ ಸಿಗೋದೇ ಇಲ್ಲ. ಹಾಗಾಗಿ ಒಂದು ಮೀಡಿಯಮ್ ಹದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅಷ್ಟೇ. ಇದಕ್ಕೆ ಸ್ವಲ್ಪ ಈರುಳ್ಳಿನ ಕಮ್ಮಿ ಹಾಕ್ಕೋಬೇಕು. ನಾನಿವಾಗ ಈರುಳ್ಳಿ ಹೂವು ಪಲ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಯೋ ತನಕ ಬಿಡಬೇಕು. ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಆಮೇಲೆ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಈರುಳ್ಳಿದು ಹಸಿರು ಮೆಣಸಿನ್ಕಾಯ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಇದೇನು ಸಿಂಪಲ್ಲಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ನಾನು ಇವತ್ತು ನಮ್ಮ ಮನೇಲಿ ಹೆಂಗೆ ಮಾಡ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತಿದ್ದೀನಿ ಅಷ್ಟೇ. ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಮೊದಲೇ ಹೇಳ್ದಂಗೆ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಇದು ಈರುಳ್ಳಿ ಹೂವು ಆಗಿರೋದ್ರಿಂದ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಬರೀ ಈರುಳ್ಳಿದೇ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಆಗುತ್ತೆ. ಮತ್ತು ಇದನ್ನು ಫ್ರೈಡ್ ರೈಸಿಗೆಲ್ಲ ಯೂಸ್ ಮಾಡ್ತಾರೆ, ನಾವೆಲ್ಲ ಯೂಸ್ ಮಾಡಲ್ಲ. ನಾವು ಈರುಳ್ಳಿ ಹೂವನ್ನ
ತಂದರೆ ಪಲ್ಯನೇ ಮಾಡೋದು. ಇವಾಗ ಸೀಸನ್ನು ನಮ್ಮ ಕಡೆ 2 ಕಟ್ಟಿಗೆ 50. ನಾನು ಅವತ್ತು 2 ವಾರದ ಹಿಂದೆ ಕೇಳೋತ್ತಿಗೆ 1 ಕಟ್ಟಿಗೆ 50, ಲಾಸ್ಟಿಗೆ 40 ಮಾಡಿಕೊಡ್ತೀನಿ ಅಂದರು. ಆವಾಗ ನಾನು ತೊಗೊಂಡಿರಲಿಲ್ಲ. ಇನ್ನೊಂದು 2 ವಾರ ಬಿಟ್ಟರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಆದರೂ 50 ರೂಪಾಯಿಗೆ 2 ಕಟ್ಟು ಈ ವಾರನೂ ಇತ್ತು. ಚೆನ್ನಾಗಾಗುತ್ತಲ್ವ ಚಪಾತಿಗೆ, ಪಲ್ಯಕ್ಕೆಲ್ಲ ಚೆನ್ನಾಗಾಗುತ್ತೆ, ಇರಲಿ ಅಂತೇಳ್ಬಿಟ್ಟು ತಂದೆ. ಇವಾಗ ಈರುಳ್ಳಿ ಹೂವು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಒಂದು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ, ಬೇಕಾದರೆ ಆಮೇಲೆ ಹಾಕೋಬೋದು. ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಇದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ. ನಾನು ಇನ್ನೇನು ಎಕ್ಸ್ಟ್ರಾ ಏನು ಹಾಕಲ್ಲ. ಲಾಸ್ಟಿಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಮೇನ್ ಐಟಮ್. ಅದನ್ನೇನು ಅಂತೇಳಿ ಮಿಸ್ ಮಾಡಿದೆ ನೋಡಿ. ಇವಾಗ ಇದನ್ನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ಇವಾಗ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ನಾನೊಂದು ಸ್ವಲ್ಪನೂ ಇದಕ್ಕೆ ನೀರನ್ನು ಹಾಕೇ ಇಲ್ಲ, ಬರೀ ಎಣ್ಣೆಲೆ ಹಾಗೆ ಫ್ರೈ ಆಗಿದೆ. ಇವಾಗ ಮೇನ್ ಐಟಮ್ ಅಂತ ಹೇಳಿದ್ನಲ್ವಾ, ಏನಪ್ಪ ಅಂತ ಹೇಳಿದರೆ ನೋಡಿ, 2 ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮೊಟ್ಟೆನ ಹಾಕೋತಾ ಇದ್ದೀನಿ. ನೀವು ನಾನ್ ವೆಜಿಟೇರಿಯನ್ ಆದರೆ ಈ ಥರ ಮೊಟ್ಟೆ ಹಾಕ್ಕೊಳ್ಳಿ. ನೀವು ಪ್ಯೂರ್ ವೆಜಿಟೇರಿಯನ್ ಆದರೆ ಕಾಯಿ ತುರಿ ಹಾಕ್ಕೋಬೋದು. ಮೊಟ್ಟೆ ಹಾಕ್ಕೊಂಡು ಹಿಂಗೆ ಬೀಟ್ ಮಾಡಬೇಕು, ಮಿಡಲಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು. ಈರುಳ್ಳಿ ಹೂವು ಮೊಟ್ಟೆ ಸೂಪರ್ ಕಾಂಬಿನೇಷನ್. ನೀವು ಇದುವರೆಗೂ ಒಂದ್ಸತಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ, ಇಷ್ಟ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಗರಂ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೋಬೋದು, ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನಾನಿವತ್ತು ಅದನ್ನೇನು ಹಾಕ್ತಾಯಿಲ್ಲ, ಜಸ್ಟ್ ಹಾಗೆ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸೈಡಲ್ಲಿ ನಾನು ಬೀಟ್ರೂಟ್ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ. ಬೀಟ್ರೂಟ್ ಬೇಯಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ, ಬೇಯೋಕ್ಕೆ ಸ್ವಲ್ಪ ಹೊತ್ತು ಬೇಕು ಅಂತ ಹೇಳ್ಬಿಟ್ಟು. ಈ ಕಡೆ ರೈಸು ಆಯಿತು. ಇದನ್ನು ಕ್ಲೀನಾಗಿ ಇಷ್ಟ ಆದರೆ ಸಾಕು. ಇದನ್ನೊಂದು ಸತಿ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಡಿ, ಅವಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ. ಫೈನಲ್ ಆಗಿ ನೋಡಿ, ಈರುಳ್ಳಿ ಹೂವು ಪಲ್ಯ ಸಖತ್ತಾಗಿ ಬಂದಿದೆ. ಇವಾಗ ಈರುಳ್ಳಿ ಹೂವು ಪಲ್ಯ ಆಯಿತು, ಬೀಟ್ರೂಟ್ ಪಲ್ಯ ಆಗ್ತಾ ಇದೆ. ಅಷ್ಟರಲ್ಲಿ ನನಗೊಂದು ಸ್ವಲ್ಪ ಪಾತ್ರೆಗಳಿದೆ. ಇದೆಲ್ಲ ಪಾತ್ರೆ ವಾಶ್ ಮಾಡಿಟ್ಟಿರೋ ಪಾತ್ರೆ. ಈ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿದೆ, ಇವಾಗ ಕುಕಿಂಗ್ ಮಾಡಿದೆಲ್ಲ ಅದನ್ನೆಲ್ಲ ವಾಶ್ ಮಾಡ್ಕೊಬಿಟ್ರೆ ಅಡುಗೆ ಮನೆ ಕೆಲಸ ಮುಗೀತು. ಇನ್ನು ದೋಸೆ ಮಾಡಿದ್ರೆ ಆಯಿತು. ನನ್ನ ಮಗಳು ಅಷ್ಟೇ ದೋಸೆನೇ ತಿಂತಾಳೆ. ಹಾಗೆ ನನ್ನ ಮಗಳನ್ನ ಬೇಬಿ ಸಿಟ್ಟಿಂಗಿಗೆ ಕಳಿಸ್ತಾ ಇದ್ದೀನಿ. ಇವಾಗ 2 ವೀಕಿಂದ ಕಳಿಸಿಲ್ಲ, ಸ್ವಲ್ಪ ಶೀತ ಅಂತ ಹೇಳ್ಬಿಟ್ಟು ಕಳಿಸಲಿಲ್ಲ. ಇವಾಗ ಮನೇಲೇ ಇದ್ದಾಳೆ ಅವ್ರ ಪಪ್ಪನ ಜೊತೆ. ಇಲ್ಲ ಅಂದಿದ್ರೆ ನನ್ನ ಮಗಳಿಗೆ ಸಪ್ರೇಟ್ ಅಡುಗೆ ಮಾಡಿ ಲಂಚ್ ಬ್ಯಾಗಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು. ಇವಾಗ ಏನೂ ಇಲ್ವಲ್ಲ, ನಾರ್ಮಲ್ ಆಗಿ ರೈಸು ಈ ಪಲ್ಯ ಅಂತದ್ರಲ್ಲಿ ಊಟ ಮಾಡ್ತಾಳೆ. ಇವಾಗ ಬೆಳಗ್ಗೆ ಅವಳು ದೋಸೆ ತಿನ್ಕೊಬಿಡ್ತಾಳೆ. ಅವಳು ತಿಂಡಿ ಆಯಿತು, ಎಕ್ಸ್ಟ್ರಾ ಮಾಡಬೇಕು ಅನ್ನೋದೇನೂ ಇಲ್ಲ. ಈ ರೈಸ್ ಐಟಮ್ ಏನಾದರೂ ಮಾಡಿದಾಗ ಮಾತ್ರ, ಖಾರ ಇರೋ ಐಟಮ್ ಮಾಡಿದಾಗ ಮಾತ್ರ ಎಕ್ಸ್ಟ್ರಾ ನೆನೆ ಹಾಕಬೇಕು. ದೋಸೆ ಇಡ್ಲಿಗೆ ಏನಾದರೂ ನೆನೆ ಹಾಕ್ಬಿಟ್ಟು ಅವಳಿಗೆ ಸಪ್ರೇಟಾಗಿ ಮಾಡ್ಕೊಡ್ಬೇಕು. ಇವಾಗ ನಾನು ಸ್ವಲ್ಪ ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ತೊಳ್ಕೊತೀನಿ. ಏನಂತೆ? ಏನು? ತಾತನ ಜೊತೆ ಹೋಗ್ತೀನಿ ಅಂತನಾ? ಚೆನ್ನಾಗಿ ಬಂದಿದೆ ದೋಸೆ. ಆ್ಯಕ್ಚುಲಿ ನಿನ್ನೆನೇ ರುಬ್ಬಿಟ್ಟಿದ್ದೆ, ನಿನ್ನೆ ಇಡ್ಲಿ ಮಾಡಿದ್ದೆ, ಇವತ್ತು ದೋಸೆ ಮಾಡಿದ್ದೀನಿ. ಈ ಚಳಿಯಲ್ಲಿ ಹಿಟ್ಟು ಉಬ್ಬಲ್ಲ, ಬಟ್ ಚೆನ್ನಾಗಿ ಉಬ್ಬಿ ಬಂದಿತ್ತು ದೋಸೆ. ಇಡ್ಲಿನೂ ಚೆನ್ನಾಗೋಗಿತ್ತು ಸಾಫ್ಟಾಗಿ.
സത്യം പറഞ്ഞാല് എനിക്കറിയില്ല ദിലീപ് തെറ്റുകാരനാണോ അല്ലയോ. ദിലീപ് തെറ്റ് ചെയ്തിട്ടുണ്ട് എന്ന് പറയുന്ന ആളുകൾക്ക് അവരുടെ കുറെ തെളിവുകളുണ്ട്. അവർ നമ്മൾ കമന്റ് ബോക്സ് നോക്കണേ കാണാൻ പറ്റും. പലരും എല്ലാ വീഡിയോയുടെ താഴെയും ಅಂಗಡಿ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ನನ್ನನ್ನು ಬಿಟ್ಬಿಟ್ಟು ಇವ್ರು ಬರ್ತಾರೆ. ದಿಯನ್ಗೆ ಸ್ಕೂಲಿಗೆ ಏನು ಕಳಿಸ್ತಿಲ್ಲ, ಯಾಕಂದ್ರೆ ಇವಾಗ ಸ್ವಲ್ಪ ಅವಳಿಗೆ ಕೋಲ್ಡ್ ಆಗಿದೆ. ಕೋಲ್ಡು ಸ್ವಲ್ಪ ಕೆಮ್ಮೆಲ್ಲ ಇದೆ, ಹಾಗಾಗಿ ದಿಯನ್ ಸ್ಕೂಲಿಗೆ ಕಳಿಸ್ತಿಲ್ಲ, ಮನೇಲೇ ಇರ್ತಾಳೆ. ನನ್ನನ್ನು ಶಾಪಲ್ಲಿ ಬಿಟ್ಬಿಟ್ಟು ದಿಯನ್ ಪಪ್ಪ ಮನೆಗೆ ಬರ್ತಾರೆ. ನೀನು ಸ್ಕೂಲ್ಗೆ ಹೋಗ್ತೀಯಾ? ಏಕೆ? ಜ್ವರ. ನೀನು ನಿಮ್ಮ ಪಪ್ಪ ಎಲ್ಲಿಗೆ ಹೋಗ್ತೀರಾ? ಲೋಟಣ್ಣು. ಇವಾಗ ನೀನು ಲೋಟಣ್ಣೆಲ್ಲ ತಿನ್ನಂಗಿಲ್ಲ, ಶೀತ. ಇವಾಗ ರೆಡಿ ಆಗಾಯ್ತು, ನಾವು ರೆಡಿ ಆಗಾಯ್ತು, ನಾವು ಹೋಗ್ತೀವಿ ಅಂತೆ. ಸರಿ, ನಾವು ಇವಾಗ ಹೊರಟು. ಸರಿ, ಟೈಮ್ ಆಯ್ತು, 10 ಗಂಟೆ ಆಗೋಕ್ಕಾಯ್ತು. ಇವಾಗ ಶಾಪಿಗೆ ಬಂದೆ. ಮಿಥುನ್ ನನ್ನ ಬಿಟ್ಟು ಹೋದ್ರು. ನನ್ನನ್ನು ಬಿಟ್ಟು ದಿಯನ್ ಕರ್ಕೊಂಡು ಹೋದ್ರು. ಹಂಗೆ ಶಟರ್ಸ್ ತೆಕ್ಕೊಟ್ಬಿಟ್ಟು ಹೋಗ್ಬಿಟ್ರು. ದಿಯನ್ನು ಒಳಗಡೆ ಕರ್ಕೊಂಡ್ಬಂದ್ರೆ ತುಂಬ ಕಿತಾಪತಿ. ನಮ್ಮ ಶಾಪಲ್ಲಿ ಐಟಮ್ಸ್ ಎಲ್ಲ ಕೆಳಗೆ ಇರೋದ್ರಿಂದ ಏನು ಮಾಡ್ಬಿಡ್ತಾಳೆ, ಎಲ್ಲ ತೆಗಿಯೋದು, ಬೇಗ ತೆಗಿಯೋದು, ಎಸೆಯೋದೆಲ್ಲ ಮಾಡ್ತಾಳೆ. ಹಿಡ್ಕೊಳಕ್ಕಾಗಲ್ಲ. ಹಾಗಾಗಿ ನೀವು ಕರ್ಕೊಂಡು ಹೋಗಿ ನಾನು ಕ್ಲೀನೆಲ್ಲ ಮಾಡ್ಕೋತೀನಿ ಅಂತೇಳ್ಬಿಟ್ಟು ಮಿಥುನ್ನ ಕಳಿಸ್ದೆ. ಶಾಪೆಲ್ಲ ಕ್ಲೀನೆಲ್ಲ ಮಾಡಿ ಪೂಜೆ ಮಾಡಿ ಇನ್ನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಬ್ರೇಕ್ಫಾಸ್ಟ್ ತೊಗೊಬಂದಿದ್ದೀನಿ. ಲೇಟ್ ಆಯಿತು ಅಂತೇಳಿ ತಿನ್ನೋಕ್ಕಾಗಿಲ್ಲ. ಆಮೇಲೆ ತಿನ್ಕೊಂಡು ಇವತ್ತಿನ ದಿನ ಕೆಲಸದ್ದೇನ ಸ್ಟಾರ್ಟ್ ಮಾಡ್ಕೋಬೇಕು. ಐ ಹೋಪು ಇವತ್ತಿನ ವ್ಲಾಗ್, ನನ್ನ ಮಾರ್ನಿಂಗ್ ರೊಟೀನ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.